ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಲ್ಲಿ ತಗೊಂಡಿರುವಂತಹ ಈ ಸ್ಟ್ರೈಟ್ನರ್ ಹಾಗೇನೆ ಡ್ರೈಯರ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ಎರಡು ಬಂದು ಕಾಂಬೋ ಆಗಿರುತ್ತೆ. ಸೊ ತುಂಬ ಕಡಿಮೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಕಂಪ್ನಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದು ಯಾವ ರೀತಿ ಯೂಸ್ ಮಾಡೋದು ಏನು, ಸೊ ಕ್ವಾಲಿಟಿ ಹೇಗಿದೆ ಏನು ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆನಾ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ಇದು ಬಂದು ಎರಡು ಕಾಂಬೋ ಆಗಿರುತ್ತೆ. ಇದನ್ನು ಬೇಕಾದ್ರೆ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು, ಇದನ್ನು ಬೇಕಾದ್ರೂ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡ್ಬೋದು. ಬಟ್ ನಾನು ತೊಗೊಂಡಿರೋದು ಮಾತ್ರ ಕಾಂಬೋ ಸೆಟ್ ಆಗಿರುತ್ತೆ. ಇಲ್ಲಿಗೆ ನಾನು ಸ್ಟ್ರೈಟ್ನರ್ ತೋರಿಸ್ತೀನಿ. ಸೊ ಸ್ಟ್ರೈಟ್ನರು ಕರ್ಲರ್ ಎರಡು ಇದರಲ್ಲೇ ಮಾಡ್ಕೋಬೋದು. ಸೊ ಈ ಥರ ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಸ್ವಿಚ್ ಆನು ಆಫು ಅಂತಲೇ ಇರುತ್ತೆ, ನೋಡ್ಬೋದು. ಇಲ್ಲಿ ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಕ್ಲೋಸ್ ಆಗಿರುತ್ತೆ. ಯಾಕಂದರೆ ನೀವು ಪ್ಯಾಕಿಂಗ್ ಮಾಡ್ಕೋಬೋದಲ್ವಾ, ಎಲ್ಲರೂ ಟ್ರಾವೆಲ್ ಮಾಡ್ಬೋದು ಅಂದರೆ ಈ ಥರ ಕ್ಲೋಸ್ ಮಾಡಿ ಇಟ್ಬೋದು, ಇಲ್ಲ ಎತ್ತಿಡ್ಬೋದು. ನಂತರ ಈ ಥರ ಒಂದು ನಿಮಿಷ ಇದು ಕೆಳಗಡೆಗೆ ಹಾಕಿದ್ರೆ ಈ ಥರ ಓಪನ್ ಆಗುತ್ತೆ. ಈ ಥರ ನೀವು ಇಲ್ಲಿ ಇಟ್ಕೊಂಡು ಹೇರ್ಸ್ನ ಈ ಥರ ಸ್ಟ್ರೈಟ್ನಿಂಗ್ ಮಾಡ್ಕೋಬೋದು. ಹಾಗೆಯೇ ಕರ್ಲರ್ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಸೊ ಈ ಥರ ಬರುತ್ತೆ. ಇದು ಈ ಥರ ಸ್ವಿಚ್ ಆನು ಸ್ವಿಚ್ ಆಫು ಚಾರ್ಜಿಂಗ್ ಹಾಕಿದಾಗ ಒಂದ್ಸಲಿ ಚಾರ್ಜಿಂಗ್ ಹಾಕೋ ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ಹತ್ರ ಬರುತ್ತೆ ಅಂತ. ಈ ಥರ ಪ್ಲಗ್ ತೊಗೊಂಡು ನೋಡ್ಬೋದು, ಇಲ್ಲಿ ಆನ್ ಆಗಿರುತ್ತೆ. ಇವಾಗ ಈ ಥರ ಆನು ಆಫ್ ಆನ್ ಆಫ್. ಒಂದು ಹುಷಾರಾಗಿ ಏನು ಅಂತಂದರೆ ಇದನ್ನು ಆನ್ ಮಾಡಿ ಇಟ್ಟು ನಂತರ ಇದು ಚಾರ್ಜಿಂಗ್ ಹಾಕಬೇಕಾದ್ರೆ ಜಸ್ಟ್ ವಿತಿನ್ ನಿಮಗೆ 2 ಮಿನಿಟ್ಸ್ 3 ಮಿನಿಟ್ಸ್ ಎಲ್ಲ ಹೀಟ್ ಆಗೋಗ್ಬಿಡುತ್ತೆ. ಸೊ ತುಂಬ ಜಾಸ್ತಿ ಹೀಟ್ ಬಿಟ್ಟರೆ ಕೂದಲು ಸುಟ್ಟೋಗ್ಬಿಡುತ್ತೆ. ಜಸ್ಟ್ 2 ಮಿನಿಟ್ಸಲ್ಲಿ ನೀವು ಇದನ್ನು ಆನ್ ಮಾಡಿ ಸ್ಟ್ರೈಟ್ನಿಂಗ್ ಮಾಡ್ಕೋಬೋದು, ಕರ್ಲಿಂಗು ಮಾಡ್ಕೋಬೋದು. ಸೊ ಇದು ಪ್ರೈಸ್ ಎಷ್ಟು ಅಂತ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ. ನೋಡಿರಲ್ವ? ಸೊ ಇದನ್ನು ಆಫು ಆನು ಮಾಡ್ಕೋಬೋದು. ನಾನು ಆಫ್ ಮಾಡ್ತಾ ಇದ್ದೀನಿ ಈಗ. ಸೊ ಇಷ್ಟು ಇದು ನೋಡ್ಬೋದು. ಕ್ವಾಲಿಟಿ ನಾ ಕೊಟ್ಟಿರೋ ಪ್ರೈಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲ ಟಚ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇಲ್ಲಿ ಹೀಟ್ ಆಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋಂಥದ್ದು. ವೈರ್ ಲೆಂತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಲೆಂತಿ ಕೂಡ ಇದೆ ವೈರು, ನೋಡ್ಬೋದು ನೀವು. ಲೆಂತಿ ಕೂಡ ಇದೆ ವೈರು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾವು ಕೊಟ್ಟಿರೋ ಕ್ವಾಲಿಟಿಗೆ ಇಟ್ಸ್ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ನೋಡ್ಬೋದು ಲೆಂತ್ ಎಷ್ಟು ಬರುತ್ತೆ ಅಂತ. ಸೊ ಇದು ನಾನು ತೊಗೊಂಡಿರೋದು ಬಂದು ಮೀಶೋಲ್ಲಿ. ಸೊ ಪ್ರೈಸ್ ಎಷ್ಟು ಅಂತ ವಿಡಿಯೋದಲ್ಲಿ ವಿತ್ ಫೋಟೋ ಪ್ರೂಫ್ ಸಮೇತ ಕೂಡ ಹಾಕ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆನಾ? ಸೊ ಈ ಥರ ಕ್ಲೋಸ್ ಮಾಡ್ಕೋಬೋದು. ನಾನಾಗಲೇ ತೋರಿಸ್ನಲ್ಲ, ಕ್ಲೋಸ್ ಮಾಡಿ ಇದನ್ನು ಪ್ಯಾಕಿಂಗ್ ಮಾಡಿ ಇಟ್ಕೋಬೋದು. ಸೊ ಇದನ್ನು ನೀಟಾಗಿ ಪ್ಯಾಕಿಂಗ್ ಕೂಡ ಬರುತ್ತೆ. ನಾನು ಪ್ಯಾಕಿಂಗ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇರೋಂಥದ್ದು. ಸೊ ವೈರ್ ನೋಡ್ರಲ್ಲ, ಪ್ಲಗ್ ಈ ಥರ ಬರುತ್ತೆ. ಶೆಲ್ಲು ಆ ಥರದ್ದೇನೂ ಹಾಕೋಂಗಿಲ್ಲ. ಪ್ಲಗ್ಗಿಗೆ ಹಾಕ್ಬಿಟ್ಟು ಸ್ವಿಚ್ ಹಾಕಿದ್ರೆ ಆಗುತ್ತೆ. ಇಷ್ಟು ಇದು ಬಂದು ಡ್ರೈಯರು ಅಷ್ಟೇ ಕ್ವಾಲಿಟಿ ನಾವು ಕೊಟ್ಟಿರೋ ಪ್ರೈಸ್ಗೆ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಅಷ್ಟೇ ಲೆಂತು ಅದೆಷ್ಟು ಬರುತ್ತೋ ಇದು ಕೂಡ ಅಷ್ಟೇ ಬರುತ್ತೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಏರ್ ಡ್ರೈನ ಮಾಡ್ಕೋಬೇಕಾದ್ರೆ ಆದಷ್ಟು ಅಲೋವೆರಾ ಜೆಲ್ ಏನಾದರೂ ಹಾಕ್ಕೊಂಡು ಯೂಸ್ ಮಾಡಿ. ಇದರಲ್ಲಿ ನೋಡ್ಬೋದು ಎಷ್ಟು ಬರುತ್ತೆ ಅಂತ. ತುಂಬ ಲೆಂತ್ ಕೂಡ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಡ್ರೈಯರ್ನ ಯೂಸ್ ಮಾಡಬೇಕು ಅಂದರೆ ಸೊ ಆದಷ್ಟು ನೀವು ಏನು ಮಾಡಬೇಕು ಅಂತಂದರೆ ಅಲೋವೆರಾ ಜೆಲ್ ಇಲ್ಲಾಂದರೆ ಒಂದು ಏರ್ ಸಿರಮ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೀವು ರೆಗ್ಯುಲರಾಗಿ ಜಾಸ್ತಿ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಏರ್ ಡ್ಯಾಮೇಜಸ್ ಆಗೋ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ, ಇಲ್ಲ ಬಾಳಂತ ಏರ್ ಇರ್ತಾರೆ, ಬೇಗ ಏರ್ ಡ್ರೈ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಸನ್ಲೈಟಲ್ಲೇ ಏರ್ ಡ್ರೈನ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲಿ 3 ಸ್ಟೆಪ್ಸ್ ಇದೆ. ಫಸ್ಟು ಜಾಸ್ತಿ ಬರುತ್ತೆ, ಸ್ವಲ್ಪ ಸ್ಲೋ ಆ ಥರ. ಸೊ 2 ಸ್ಟೆಪ್ಪಲ್ಲಿ ಫಸ್ಟ್ ಜಾಸ್ತಿ ಮತ್ತು ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಪ್ಲಗ್ಗು ಇದು ಕೂಡ ಅಷ್ಟೇ ಪ್ಲಗ್ಗಿಲ್ಲಿ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಈ ರೀತಿ ಬಂದಿರುತ್ತೆ. ಇದರಲ್ಲಿ ಅಷ್ಟೇ ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ ಕೂಡ ಇರುತ್ತೆ. ಮೀಡಿಯಮ್ ಓಕೆಗೆ ನಾವು ಯೂಸ್ ಮಾಡ್ಕೋಬೋದು. ಸ್ಟ್ರೈಟ್ನರ್ ಹತ್ರ ಅಷ್ಟೇ ಹತ್ರ ಇನ್ನೊಂದು ಕೂಡ ಸ್ಟ್ರೈಟ್ನರ್ ಇದೆ, ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಹವೆಲ್ಸ್ ಕಂಪ್ನಿದು ನನ್ನ ಹತ್ರ ಬೇರೆ ಬ್ರ್ಯಾಂಡೆಡ್ ಕಂಪ್ನಿ ಕೂಡ ಇದೆ. ಸೊ ಇದನ್ನು ಕೂಡ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಯಾವ ಥರ ಫಂಕ್ಷನ್ ಇಷ್ಟು ಈ ಪ್ರಾಡಕ್ಟ್ ಡೀಟೇಲ್ಸ್. ಸೊ ನೀವು ಬೇಕು ಅಂದರೆ ಬ್ರ್ಯಾಂಡೆಡ್ ಕಂಪ್ನಿ ಕೂಡ ಪರ್ಚೇಸ್ ಮಾಡ್ಬೋದು. ಬಟ್ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು, ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ನೀವೆಲ್ಲಾದರೂ ಒಳ್ಳೆ ಫಂಕ್ಷನ್ಗೆಲ್ಲ ಯೂಸ್ ಮಾಡ್ಬೋದು, ಮದುವೆಗಳಿಗೆ ಆ ಥರ ಇದ್ದರೆ ಇನ್ನೂ ಚೆನ್ನಾಗಿರೋದನ್ನು ಬ್ರ್ಯಾಂಡೆಡ್ ಇರೋದನ್ನು ತೊಗೋಬೋದು. ಸೊ ಇಷ್ಟು ಇವತ್ತಿನ ವೀಡಿಯೋ. ಮತ್ತು ನಾನು ಮುಂದಿನ ಸಿಗ್ತೀನಿ. ಸೊ ಪ್ರೈಸ್ ಡೀಟೇಲ್ಸ್ ಕೂಡ ಹಾಕ್ತೀನಿ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವೆರಡೂ ಕೂಡ ಮೀಶೋಲ್ಲೇ ಸಿಗುತ್ತೆ ನಮಗೆ. ಇದು ಪ್ರೈಸ್ ಅರೌಂಡ್ ನಾನು ತೊಗೊಂಡಾಗ ಹೇಳಬೇಕು ಅಂದರೆ 400 ಪ್ಲಸ್ ಇತ್ತು. ಈಗ ತುಂಬ ಕಡಿಮೆನೇ ಇದೆ, ನಿಮಗೆ 300-350 ರೇಂಜಲ್ಲಿದೆ. ಈ ಸ್ಟ್ರೈಟ್ನರು ಅಷ್ಟೇ, ಡ್ರೈಯರು ಅಷ್ಟೇ, ಸ್ವಲ್ಪ ಕಾಂಬೋ ಆದರೆ ಸೇಮ್ ಡಿಸೈನ್ ಇರೋದು ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನು ಫೋಟೋ ಕೂಡ ನಿಮಗೆ ಇನ್ಕ್ಲೂಡ್ ಮಾಡಿದ್ನಲ್ಲ, ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸಪ್ರೇಟಾಗಿ ಬೇಕು ಅಂದರೆ ಸೇಮ್ ಇರೋದೇ ಸಿಗುತ್ತೆ ನಿಮಗೆ. ಇನ್ ಕೇಸ್ ಏನಾದರೂ ನಿಮಗೆ ಬೇರೆ ಡಿಸೈನ್ಸ್ ಬೇಕು ಅಂದರೂ ಕೂಡ ನಿಮಗೆ ಸಿಗುತ್ತೆ. ಡ್ರೈಯರ್ ಕೂಡ ಸಪ್ರೇಟಾಗಿ ಸಿಗುತ್ತೆ ನಿಮಗೆ, ಸ್ಟ್ರೈಟ್ನರ್ ಕೂಡ ಸಪ್ರೇಟಾಗಿ ಸಿಗುತ್ತೆ. ಸೊ ಹಾಗಾಗಿ ನೀವು ನೋಡಿ ತೊಗೋಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ನಾನು ಕಂಪ್ಲೀಟಾಗಿ ಇದು ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ಇದರಲ್ಲಿ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಇದನ್ನು ತೊಗೋಬೇಕು, ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೀಶೋಲ್ಲಿ ಆರಾಮಾಗಿ ತೊಗೋಬೋದು. ನಾನು 10ಗೆ ಎಷ್ಟು ಕೊಡ್ಬೋದು ಅಂತಂದರೆ ಆಲ್ಮೋಸ್ಟ್ 8 ಕೊಡ್ಬೋದು ರೇಟಿಂಗ್ಸ್ ನನ್ನ ಪ್ರಕಾರ. ಸೊ ಯಾಕಂದರೆ ನಾವು ಕೊಟ್ಟಿರೋ ಕ್ವಾಲಿಟಿ ಏನಿದೆ, ಸೊ ನಾನು ಅವಾಗ ಕೊಟ್ಟಿದ್ದು 450 ಏನೋ ಕೊಟ್ಟಿದ್ದೆ. ಸೊ ನಾನು ಕೊಟ್ಟಿರೋ 450 ರೇಂಜ್ಗೆ ಇದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಯೂಸ್ ಮಾಡ್ಬೋದು. ಸೊ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನಾನು ಹೇಳಬೇಕು ಅಂದರೆ, ಸೊ ಬಾಳಂತಿಗಳಿಗೆ ಆಗಿರ್ಬೋದು, ಸ್ವಲ್ಪ ವರ್ಕಿಂಗ್ ಹೋಗೋರಿಗೆ ಡ್ರೈಯರ್ ಅನ್ನೋದು ತುಂಬಾ ಯೂಸ್ ಆಗುತ್ತೆ ನಮಗೆ. ಯಾಕೆ ಅಂತಂದರೆ, ಸೊ ಅಕಸ್ಮಾತ್ ಏನಾದರೂ ಮಳೆ ಬರ್ತಾ ಇತ್ತು, ಇಲ್ಲಾಂದರೆ ಇಮಿಡಿಯೇಟ್ ನಾವು ಸ್ನಾನ ಮಾಡಿರ್ತೀವಿ, ಹೊರಗಡೆ ಹೋಗಬೇಕಾಗುತ್ತೆ, ಕೂದಲು ಒಣಗಿಲ್ಲ ಅನ್ನೋ ಟೈಮಲ್ಲಿ ನಾವು ಈ ಥರ ಡ್ರೈಯರ್ನ ಯೂಸ್ ಮಾಡಿಕೊಂಡ್ರೆ ಸೊ ಬೇಗ ಕೂದಲು ಒಣಗಿಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ತೊಗೊಳ್ಳಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು. ನಾನಿಲ್ಲಿ ತೊಗೊಂಡಿರೋವಂಥದ್ದು ನಿಮಗೆ ರಿವ್ಯೂನ ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪದೇ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಓಕೆನಾ.